Hello everyone. So welcome back you all into the Master Camp series. So this is Ramesh Chauhan. So today we are going to discussing about this shapes, right? ಸೊ ಇವತ್ತಿನ ಕ್ಲಾಸಲ್ಲಿ ವೈರ್ ಫ್ರೇಮಲ್ಲಿ ಬರುವಂತಹ ಈ ಒಂದು ಶೇಪ್ಸ್ ಬಗ್ಗೆ ನಾನು ನಿಮಗೆ ಒಂದು ಡೀಟೇಲ್ ಆಗಿರುವಂತಹ ಮಾಹಿತಿಯನ್ನು ಕೊಡ್ತೀನಿ, ರೈಟ್? ಸೊ ಮೊದಲಿಗೆ ನಮಗೆ ಇಲ್ಲಿ ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲಲ್ಲಿ ಅಗೇನ್ ವಿ ಹ್ಯಾವ್ ರೆಕ್ಟ್ಯಾಂಗಲ್ ಶೇಪ್ಸ್, ಪಾಲಿಗಾನ್, ಎಲಿಪ್ಸ್, ಹೆಲಿಕ್ಸ್ ಆ್ಯಂಡ್ ಸ್ಪೈರಲ್. ಸೊ ಈ ರೀತಿ ನಮಗೆ ಅಗೇನ್ 6 ಸಬ್ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಸೊ ಮೊದಲಿಗೆ ರೆಕ್ಟ್ಯಾಂಗಲ್ ಆಪ್ಷನ್ಸನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಾಪರ್ಟೀಸ್ ಬಾರ್ ನಿಮಗೆ ಇಲ್ಲಿ ಓಪನ್ ಆಗುತ್ತೆ, ರೈಟ್? ಸೊ ರೆಕ್ಟ್ಯಾಂಗಲ್ ನಾವು ವಿಡ್ತ್ ಆ್ಯಂಡ್ ಹೈಟ್ ಕೊಡ್ಬೋದು. ನೀವು 100, ಕೊಡ್ತಾ ಇದ್ದೀನಿ, ರೈಟ್? ಸೊ ಸಿಂಪಲ್ ಕ್ಲಿಕ್ ಹಿಯರ್. ನೋಡಿ, ಈ ರೀತಿ ಕ್ಲಿಕ್ ಮಾಡಿದ್ರೆ ಈ ರೀತಿ ನಾವು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಕೊಂಡು ಹೋಗ್ಬೋದು, ರೈಟ್? 50, 40 ಕೊಡ್ತಾ ಇದ್ದೀನಿ, 40, ದೆನ್ ಎಂಟರ್, ರೈಟ್? ಸೊ ಈ ರೀತಿ ನಾವು ರೆಕ್ಟ್ಯಾಂಗಲ್ ಡ್ರಾ ಮಾಡ್ಬೋದು. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ನಾನು ಇವಾಗ ನೋಡಿ ಜಸ್ಟ್ ಈ ರೀತಿ ಕಾರ್ನರ್ ಟು ಕಾರ್ನರ್ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ನ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಡ್ರಾ ಮಾಡ್ತಾ ಇರೋದು. ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಆಪ್ಷನ್ಸನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಬಟ್ ನಮಗೆ ಇಲ್ಲಿ ವಿ ಹ್ಯಾವ್ ಅನದರ್ ಒನ್ ಆಪ್ಷನ್ಸ್ ದಟ್ ಈಸ್ ಕಾಲ್ಡ್ ಆ್ಯಂಕರ್ ಟು ಸೆಂಟರ್ ಅಂತೇಳಿ ಒಂದು ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇಫ್ ಯು ಯೂಸ್ ದಿಸ್ ಆಪ್ಷನ್ಸ್, ನೋಡಿ ಇವಾಗ ಜಸ್ಟ್ ಈ ರೀತಿ ಫ್ರೆಶ್ ಮಾಡಿ ನೋಡಿ, ಈ ರೀತಿ ಮಿಡ್ಲಿಂದ 4 ಸೈಡ್ ಬೋತ್ 4th ಸೈಡಲ್ಲಿ ನಮಗೆ ಈ ರೀತಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ. ಸೊ ಈ ರೀತಿ 4 ಸೈಡಲ್ಲಿ ನಮಗೆ ಈಕ್ವಲ್ ಆಗಿ ಡ್ರಾ ಆಗುತ್ತೆ ಈ ಆ್ಯಂಕರ್ ಟು ಸೆಂಟರ್ ಯೂಸ್ ಮಾಡಿದರೆ. ಸೊ ಇನ್ನೊಮ್ಮೆ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆಕ್ಟ್ಯಾಂಗಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ್ಯಂಕರ್ ಟು ಸೆಂಟರ್ ಇವಾಗ ಸೆಲೆಕ್ಟ್ ಆಗಿದೆ. ನೋಡಿ, ಇಲ್ಲಿ ಸೆಂಟರ್ ಪಾಯಿಂಟ್ ಕ್ಲಿಕ್ ಮಾಡ್ತಾ ಇದ್ದೀನಿ, ಈ ರೀತಿ. ಸೊ 4 ಸೈಡ್ ಈಕ್ವಲ್ ಆಗಿ ಡ್ರಾ ಆಗುತ್ತೆ. ನೆಕ್ಸ್ಟ್ ಕ್ರಿಯೇಟ್ ಅಡಿಷ್ನಲ್ ಜಾಮೆಟ್ರಿ ಏನಿಲ್ಲ. ಸೊ ಇಲ್ಲಿ ಇರುವಂತಹ ಸರ್ಫೇಸ್ ಬೇಕಾ, ನಿಮಗೆ ಸಾಲಿಡ್ ಶೀಟ್ ಬೇಕಾ ಅಥವಾ ಮೆಶ್ ಬೇಕಾ, ಸೊ ಇದು ಯಾವ್ದು ಆಪ್ಷನ್ ಸೆಲೆಕ್ಟ್ ಆಗಿರುತ್ತಲ್ಲ, ಸೊ ಆ ರೀತಿ ಒಂದು ಇವಾಗ ಸರ್ಫೇಸ್ ಫಾರ್ಮ್ ಆಗಿ ಬರುತ್ತೆ, ರೈಟ್? ಸೊ ಇದು ಬಂದು ನಮಗೆ ರೆಕ್ಟ್ಯಾಂಗಲ್ ಬಗ್ಗೆ, ರೈಟ್? ಸೊ ನೆಕ್ಸ್ಟ್ ನಮಗೆ ರೆಕ್ಟ್ಯಾಂಗಲ್ ಶೇಪ್ಸ್ ಅಂತೇಳಿ ಎರಡನೇ ಆಪ್ಷನ್ಸ್ ಇದೆ ಇಲ್ಲಿ, ರೆಕ್ಟ್ಯಾಂಗಲ್ ಶೇಪ್ಸ್ ಅಂತೇಳಿ. ಸೊ ಇದರಲ್ಲಿ ಏನಿಲ್ಲ, ಇನ್ನೂ ಅಡ್ವಾನ್ಸ್ ಆಗಿರುವಂತಹ ಫೀಚರನ್ನು ಕೊಟ್ಟಿದ್ದಾನೆ ನಮಗೆ ರೆಕ್ಟ್ಯಾಂಗಲ್. ಸೊ ಫಸ್ಟಿಗೆ ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ. ನೋಡಿ, ರೆಕ್ಟ್ಯಾಂಗಲ್. ಸೊ ಇಲ್ಲಿ ನಮಗೆ ಕಾರ್ನರ್ ಫಸ್ಟ್ ಒರಿಜಿನ್ ಎಲ್ಲಿಂದ ಡ್ರಾ ಆಗಬೇಕಂತೇಳಿ. ಸೊ ಸೆಲೆಕ್ಟ್ ಮಾಡಿ, ಇವಾಗ ಸೆಂಟರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಮ್ಮೆ ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ ನೀಟಾಗಿ. ಶೇಪ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಫಸ್ಟಿಗೆ ಒರಿಜಿನ್ ಪಾಯಿಂಟ್ ನಿಮಗೆ ಯಾವ ಒಂದು ಕಾರ್ನರಿಂದ ಡ್ರಾ ಮಾಡಬೇಕು, ಸೊ ಆ ರೀತಿ ನಾನು ಇವಾಗ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಸೆಂಟ್ರಿಂದ ಡ್ರಾ ಆಗುತ್ತೆ ಈ ರೀತಿ. ಸೊ ನಮಗಿಲ್ಲಿ ಅಡ್ವಾನ್ಸ್ ಆಗಿರುವಂತಹ ಆಪ್ಷನ್ಸ್ ನಮಗೆ ಕೊಟ್ಟಿದ್ದಾನೆ. ಸೊ ಇದರ ಹೈಟ್ ಆ್ಯಂಡ್ ವಿಡ್ತ್ ಕೂಡ ನೀವು ಆಪ್ಷನ್ಸ್ ಕೊಡ್ಬೋದು. ವಿಡ್ತ್ ಕೊಟ್ಟಿದ್ದೀನಿ ಆ್ಯಂಡ್ ಹೈಟ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ರೇಡಿಯಸ್ 4 ಕಾರ್ನರ್ ರೇಡಿಯಸ್ ಬೇಕಂದರೆ ರೇಡಿಯಸ್ ಕೂಡ ನೀವು ಅಪ್ಲೈ ಮಾಡ್ಬೋದು. 25 mm ರೇಡಿಯಸ್ ಕೊಟ್ಟಿದ್ದೀನಿ ನಾನು. ಆ್ಯಂಡ್ ಅಗೇನ್ ನೀವು ರೊಟೇಟ್ ಕೂಡ ಮಾಡ್ಬೋದು. 90 ಡಿಗ್ರಿ ರೊಟೇಟ್ ಮಾಡಬೇಕಾ, ಎಂಟರ್ ಫ್ರೆಶ್ ಮಾಡಿ 90 ಡಿಗ್ರಿ ರೊಟೇಟ್ ಆಗುತ್ತೆ. 0 ಡಿಗ್ರಿ ಫ್ರೆಶ್ ಮಾಡಿದ್ರೆ ಈ ರೀತಿ ಡ್ರಾ ಆಗುತ್ತೆ ನಮಗೆ, ರೈಟ್? ರೊಟೇಷನ್ ಮಾಡೋದಕ್ಕಾಗುತ್ತೆ. ಸೊ ಇಲ್ಲಿ ಕ್ರಿಯೇಟ್ ಸೆಂಟ್ರ್ ಪಾಯಿಂಟ್. ಸೊ ಇಲ್ಲಿ ಸೆಂಟ್ರ್ ಪಾಯಿಂಟ್ ಕೂಡ ನಿಮಗೆ ಬೇಕಂದರೆ ಸೊ ಈ ಒಂದು ಆಪ್ಷನ್ಸನ್ನು ಯೂಸ್ ಮಾಡಿ. ಆ್ಯಂಡ್ ಕ್ರಿಯೇಟ್ ಅಡಿಷ್ನಲ್ ಜಾಮೆಟ್ರಿ ಸೇಮ್ ನಮಗೆ ಅವಾಗ ಸರ್ಫೇಸ್ ಮಾಡಿದೆ. ಇಲ್ಲಿ ಇವಾಗ ಶೀಟ್ ಸಾಲಿಡ್ ಆಪ್ಷನ್ಸನ್ನು ಸೆಟ್ ಮಾಡ್ಕೊತೀನಿ. ಈ ರೀತಿ ಫಾರ್ಮ್ ಆಗಿ ಬರುತ್ತೆ ನೋಡಿ. ನಮಗೆ ಪಾಯಿಂಟ್ ಕೂಡ ಸಿಕ್ಕಿದೆ, ರೇಡಿಯಸ್ ಫಾರ್ಮ್ ಆಗಿದೆ, ರೈಟ್? ಸೊ ಈ ರೀತಿ ಅಡ್ವಾನ್ಸ್ ಆಗಿರುವಂಥ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಸಿಂಪಲಾಗಿ ಡ್ರಾ ಮಾಡ್ಬೋದು, ರೈಟ್? ಸೊ ಇದು ಬಂದು ನಮಗೆ ಸೆಕೆಂಡ್ ಆಪ್ಷನ್ಸ್. ನೆಕ್ಸ್ಟ್ ಥರ್ಡ್ ಒನ್ ರೆಕ್ಟ್ಯಾಂಗಲಲ್ಲಿ ಪಾಲಿಗನ್. ಸೊ ಪಾಲಿಗನ್ ನೋಡಿ, ಪಾಲಿಗನ್ ಅನ್ನೋದು ಮಿನಿಮಮ್ 3 ಸೈಡಿಂದ 360 ಸೈಡ್ಸ್ವರೆಗೂ ನಾವು ಡ್ರಾ ಮಾಡ್ಬೋದು. ಸೊ ಇಲ್ಲಿ ನಾನು ಇವಾಗ ನೋಡಿ ಸೈಡ್ಸ್ ಅಂತ ಕೊಟ್ಟಿದ್ದಾನೆ, 3 ಸೆಲೆಕ್ಟ್ ಮಾಡ್ಕೊತೀನಿ. ಅಂದರೆ ನಮಗಿಲ್ಲಿ ಏನಾಗುತ್ತೆ, ಈ ರೀತಿ ಇರುವಂತಹ ಒಂದು ರೆಕ್ಟ್ಯಾಂಗಲ್. ಸೊ ಇಲ್ಲಿ ನೋಡಿ, ಈ ರೀತಿ ಇರುವಂತಹ ಒಂದು ಟ್ರಯಾಂಗಲ್ ಡ್ರಾ ಆಗುತ್ತೆ ನಮಗೆ, ರೈಟ್? ಸೊ ಇದರ ರೇಡಿಯಸ್ ಕೂಡ ನೀವು ಕೊಡ್ಬೋದು. ರೇಡಿಯಸ್ ಅಂದರೆ ಇನ್ಸೈಡ್ ಇರುವಂಥ ಸರ್ಕಲ್ ಇದೆ, ಸೊ ರೇಡಿಯಸ್ 50 ಕೊಡ್ತಾ ಇದ್ದೀನಿ, ಎಂಟ್ರ್. ಆ್ಯಂಡ್ ಸೊ ಇಲ್ಲಿ ಫ್ಲ್ಯಾಟ್ ಬಂದಾಗ ಸೊ ಈ ರೀತಿ ಔಟ್ ಸೈಡಲ್ಲಿ ಬರುತ್ತೆ. ಕಾರ್ನರ್ ಅಂತ ಬಂದಾಗ ನೋಡಿ, ಈ ಒಂದು 50 ರೇಡಿಯಸ್ ಇದೆಯಲ್ಲ, 100 ಡಯಾಮೀಟರ್ ಇದೆಯಲ್ಲ, ಸೊ ಅದರ ಇನ್ಸೈಡಲ್ಲಿ ಈ ರೀತಿ ಡ್ರಾ ಆಗುತ್ತೆ ನಮಗೆ, ರೈಟ್? ಅಗೇನ್ ನೀವು ಕಾರ್ನರ್ ಕೂಡ ಚೇಂಜ್ ಮಾಡ್ಬೋದು. ಕಾರ್ನರ್ ನೋಡಿ, ಇವಾಗ ನಾನು ಫ್ಲ್ಯಾಟ್ ತೊಗೊತೀನಿ. ಕಾರ್ನರ್ 10 ಕೊಟ್ಟಾಗ ನೋಡಿ, ಇಲ್ಲಿ ಕಾರ್ನರಲ್ಲಿ ರೇಡಿಯಸ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಅಗೇನ್ ನೀವು ಆ್ಯಂಗಲ್ ಕೂಡ ಚೇಂಜ್ ಮಾಡ್ಬೋದು, ರೈಟ್? ಆ್ಯಂಗಲ್ ಕೂಡ ಚೇಂಜ್ ಮಾಡ್ಬೋದು. 0 ಎಂಟರ್ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಇದು ಕೂಡ ಸೆಂಟರ್ ಪಾಯಿಂಟ್ ಆ್ಯಂಡ್ ಅಡಿಷನಲ್ ಪಾಯಿಂಟ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ರೈಟ್? ನೋಡಿ ಈ ರೀತಿ, ಓಕೆ? ಸೊ ಇದು ನಮಗೆ 3 ಸೈಡ್. ಸೊ ಇದರಲ್ಲಿ ನಮಗೆ ಪಾಲಿಗನಲ್ಲಿ ಅಪ್ ಟು ನಮಗೆ 360 ಸೈಡ್ಸ್ವರೆಗೂ ಬೇಕಾದರೂ ನಾವು ಡ್ರಾ ಮಾಡ್ಕೊಬೋದು. ನೋಡಿ ಇನ್ನೊಮ್ಮೆ ಡ್ರಾ ಮಾಡಿ ತೋರಿಸ್ತೀನಿ. ಸೊ ಇವಾಗ ಸೈಡ್ಸ್ ಇನ್ಕ್ರೀಸ್ ಮಾಡ್ತೀನಿ. ನೋಡಿ 4 ಸೈಡ್ ಆಯಿತು, 5th, 6th, 7th, 8th. ಸೊ ಈ ರೀತಿ ನೀವು ಸಿಂಪಲಾಗಿ ಎಷ್ಟು ಸೈಡ್ ನಿಮಗೆ ಅವಶ್ಯಕತೆ ಇದೆಯಲ್ಲ, ಸೊ ಅಷ್ಟು ಸೈಡನ್ನು ನೀವು ಕೂಡ ಡ್ರಾ ಮಾಡ್ಕೊಂಡು ಸಿಂಪಲಾಗಿ ನಿಮಗೆ ಬೇಕಾಗಿರುವಂತಹ ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡ್ಬೋದು, ರೈಟ್? ಸೊ ನೆಕ್ಸ್ಟ್ ಅಗೇನ್
ಸೊ ಇಲ್ಲಿ ನಮಗೆ ಎಲಿಪ್ಸ್ ಅಂತಿದೆ. ಎಲಿಪ್ಸ್ ಅಂದರೆ ಏನಿಲ್ಲ, ಒಂದು ಎ ಮತ್ತು ಬಿ ಆ್ಯಂಗಲ್, ರೈಟ್, ಒಂದು ಎ ಆ್ಯಂಡ್ ಬಿ ಆ್ಯಂಗಲ್ ಇರುತ್ತೆ. ಫಸ್ಟಿಗೆ ನೀವು ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿ, ಸೊ ಸೆಕೆಂಡ್ ಪಾಯಿಂಟ್, ದೆನ್ ಈ ರೀತಿ ಇನ್ಸೈಡಲ್ಲಿ ನೋಡಿ, ಇದು ಎಲಿಪ್ಸ್. ಈ ರೀತಿ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ, ರೈಟ್. ಆರ್ಕ್ ಸೆಗ್ಮೆಂಟ್ ಅಂತ ಕೊಟ್ಟಿದ್ದಾನೆ, ಲೈನ್ ಸೆಗ್ಮೆಂಟ್, ರೈಟ್. ಸೊ ನಮಗೆ ಇದರ ಒಂದು ಡಿಸ್ಟೆನ್ಸ್ ಕೊಡ್ಬೋದು, ನೀವು ಸಿಂಪಲಾಗಿ ಡಿಸ್ಟೆನ್ಸ್ ಕೊಡಿ. ಆ್ಯಂಡ್ ಸ್ಟಾರ್ಟ್ ಆ್ಯಂಗಲ್ ಅಂದರೆ ಏನಿಲ್ಲ, ಸಿಂಪಲ್ ಇದೆ. ಸೊ ಇವಾಗ ನಮಗೆ ಇದು ಎಂಟೈರ್ಲಿ ಇದೆಲ್ಲ, ಸೊ ಸ್ಟಾರ್ಟ್ ಆ್ಯಂಗಲ್ 90 ಕೊಟ್ಟಿದ್ದೀನಿ. ಸೊ 90ಇಂದ ಸ್ಟಾರ್ಟ್ ಆಗುತ್ತೆ, ಸಿಂಪಲಾಗಿ ನೋಡಿ, 90ಇಂದ ಅಷ್ಟೇ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಅಷ್ಟೇ ಸ್ಟಾರ್ಟ್ ಆಗುತ್ತೆ ನಮಗೆ. ಆ್ಯಂಡ್ ರೊಟೇಷನ್ ಆ್ಯಂಗಲ್ ಕೂಡ ಕೊಡ್ಬೋದು ನೀವು, ಸಿಂಪಲ್, ರೈಟ್. ಕ್ಲಿಕ್ ಮಾಡ್ತೀನಿ ನೋಡಿ, ಈ ರೀತಿ ಎಲಿಪ್ಸ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಅಲ್ಲಿ ನೀವು ಸ್ಟಾರ್ಟ್ ಆ್ಯಂಗಲ್ 0 ಕೊಟ್ಟಿದ್ರೆ ಎಂಟೈರ್ಲಿ ನಮಗೆ ಕನೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೆಲಿಕ್ಸ್ ನಮಗೆ ನಾರ್ಮಲಾಗಿ ಪಿಚ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನೋಡಿ. ಹೆಲಿಪ್ಸ್ ರೇಡಿಯಸ್ ಕೊಟ್ಟಿದ್ದಾನೆ, ಸೊ ಇಲ್ಲಿ ರೇಡಿಯಸ್ 50 ಕೊಡ್ತಾ ಇದ್ದೀನಿ. ಜಸ್ಟ್ ಎಂಟ್ರಿ ಹಿಯರ್, ರೈಟ್. ನೋಡಿ ಈ ರೀತಿ ಜಸ್ಟ್ ನೀವು ಇದು ಸ್ಲೈಡ್ ಮಾಡ್ಕೊಂಡು ಇಲ್ಲಿ ಹೆಲಿಕ್ಸ್ ಹೈಟ್ 100 ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಪಿಚ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನಿಮಗೆ. ರೆವಲ್ಯೂಷನ್, ನಂಬರ್ ಆಫ್ ರೆವಲ್ಯೂಷನ್ ಎಷ್ಟು ಬೇಕು ನಮಗೆ ಅಂತೇಳಿ. ಸೊ ಪಿಚ್ನ ಹೈಟ್ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಬಹುದು, ಪಿಚ್ನ ಹೈಟ್ ಕೂಡ ಚೇಂಜ್ ಮಾಡ್ಬೋದು ನೋಡಿ. ನಾನು ಇವಾಗ 10 ಕೊಟ್ಟಿದ್ದೀನಿ. ಸೊ ಈ ರೀತಿ ಪಿಚ್ ಹೈಟ್ ಕೂಡ ಚೇಂಜ್ ಆಗುತ್ತೆ. ಟೇಪರ್ ಆ್ಯಂಗಲ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು, ಆ್ಯಂಗಲಲ್ಲಿ ಫಾರ್ಮ್ ಆಗುತ್ತೆ ನಮಗೆ ನೋಡಿ. ಈ ರೀತಿ ಆ್ಯಂಗಲಲ್ಲಿ ಫಾರ್ಮ್ ಆಗುತ್ತೆ. ಆ್ಯಂಡ್ ರೊಟೇಷನ್ ಆ್ಯಂಗಲ್ ಕೊಟ್ಟಿದ್ದಾನೆ, ಸೇಮ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಅಂತೇಳಿ ಕೊಟ್ಟಿದ್ದಾನೆ, ಸಿಂಪಲಾಗಿ, ರೈಟ್. ಈ ರೀತಿ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ನಿಮಗೆ ಇನ್ನೂ ಡೀಟೇಲಾಗಿ ನಾನು ಮಾಡಲ್ಸ್ ಕ್ರಿಯೇಟ್ ಮಾಡ್ತೀನಲ್ಲ, ಸೊ ಅವಾಗ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸ್ಪೈರಲ್ ಇದೊಂದು ಅಷ್ಟೇನು ಯೂಸ್ ಆಗೋದಿಲ್ಲ, ಈ ರೀತಿ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ರೈಟ್. ಸೊ ನೆಕ್ಸ್ಟ್ ಕ್ರಿಯೇಟ್ ಲೆಟರ್ ಅಂತಿದೆ. ಸೊ ಅದಕ್ಕೆ ಕ್ರಿಯೇಟ್ ಲೆಟರ್ ಅಂತಿದೆಯಲ್ಲ, ಸೊ ನಾನು ಟಾಪ್ ವ್ಯೂವಲ್ಲಿ ನನಗೆ ಸೊ ಈ ರೀತಿ ಬೇಕು, ಇಲ್ಲಾಂದರೆ 3 ಪಾಯಿಂಟ್ ಆರ್ಕ್. ಸೊ ಈ ರೀತಿ ಏನೋ ಡ್ರಾ ಮಾಡಿದ್ದೀನಿ ನಾನು. ಸೊ ಬಟ್ ಇದ್ರ ಮೇಲೆ ನಮಗೆ ಫಾಂಟ್ ಬೇಕು, ನಮಗೆ ಲೆಟ್ರ್ ಬೇಕು. ಅವಾಗ ಕ್ರಿಯೇಟ್ ಲೆಟರ್ ತಗೊಂಡು ಜಸ್ಟ್ ನಿಮಗೆ ಇಲ್ಲಿ ಏನು ಬೇಕಂತ ಟೈಪ್ ಮಾಡಿ. ಸೊ ನಾನು ರಮೇಶ್ ಚೌಹಾಣ್ ಅಂತ ಟೈಪ್ ಮಾಡಿದ್ದೀನಿ, ರೈಟ್. ಸೊ ಇವಾಗ ಇದರ ಒಂದು ಹೈಟ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು, ಹೈಟ್ ಸ್ಪೇಸಿಂಗ್ ಎಲ್ಲ ಇರುತ್ತೆ. ಸೊ ಇಲ್ಲ ಹಾರಿಜೆಂಟಲ್ ಬೇಕಾ, ವರ್ಟಿಕಲಲ್ಲಿ ಬೇಕಾ ಫಾಂಟ್. ಸೊ ಇಲ್ಲಾಂದರೆ ಇಲ್ಲಿ ಚೈನ್ ಸೆಲೆಕ್ಷನ್ ಮಾಡ್ಕೊಂಡು ಜಸ್ಟ್ ಈ ಒಂದು ಚೈನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದರ ಮೇಲೆ ಡ್ರಾ ಆಗುತ್ತೆ ನೋಡಿ, ಇದರ ಮೇಲೆ ಡ್ರಾ ಆಗುತ್ತೆ. ಇಲ್ಲಾಂದರೆ ನೀವು ಜಸ್ಟ್ ಅಗೇನ್ ಈ ಒಂದು ಆರ್ಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಆರ್ಕ್ ಮೇಲೆ ಸೊ ಈ ಒಂದು ಫಾಂಟ್ ಏನಿದೆಯಲ್ಲ, ಸೊ ಡ್ರಾ ಆಗಿ ಬರುತ್ತೆ ನಮಗೆ ಸಿಂಪಲಾಗಿ, ರೈಟ್. ಇದರ ಒಂದು ಸ್ಪೇಸಿಂಗ್ ಕೂಡ ಚೇಂಜ್ ಮಾಡ್ಬೋದು, ಫಾಂಟ್ ಹೈಟ್ ಕೂಡ ಅಡ್ವಾನ್ಸ್ ಆಪ್ಷನ್ಸಲ್ಲಿ ಹೋಗಿ. ಸೊ ನಮಗೆ ಇಲ್ಲಿ ಫಾಂಟ್ ಸ್ಟೈಲ್ ಎಲ್ಲ ಇದೆ, ಸೊ ಫಾಂಟ್ ಸ್ಟೈಲ್ ಎಲ್ಲ ಕೂಡ ನೀವು ಚೇಂಜ್ ಮಾಡ್ಬೋದು. ಸೊ ಈ ರೀತಿ ನಾವು ಯೂಸ್ ಆಗುತ್ತೆ. ನೆಕ್ಸ್ಟ್ ಬೌಂಡಿಂಗ್ ಬಾಕ್ಸ್ ನಮಗೆ ವೆರಿ ಇಂಪಾರ್ಟೆಂಟ್ ಆಗಿರೋದು, ನಮಗೆ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ. ಬೌಂಡಿಂಗ್ ಬಾಕ್ಸ್ ಅನ್ನೋದು ಒಂದು ರೋ ಮಟೀರಿಯಲ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನೋಡಿ. ಸೊ ಇದು ಕೂಡ ಸೇಮ್ ನೀವು ಎಲ್ಲಿಂದ ಡ್ರಾ ಮಾಡ್ಬೇಕಂತೇಳಿ ಇಲ್ಲ ಕಾರ್ನರ್ ಕೊಟ್ಟಿದ್ದಾನೆ. ಫಸ್ಟ್ ಒರಿಜಿನ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಬೇಕು. ಸೊ ಒರಿಜಿನ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಂಡು ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ. ಪ್ರೋಗ್ರಾಮಲ್ಲಿ ನಮಗೆ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಆ್ಯಕ್ಚುಲಿ ಇದು. ಸೊ ಒಂದು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವಿಡಿಯೋ. ಸೊ ಈ ರೀತಿ ಒಂದು ನಮಗೆ ಒಂದು ರೆಕ್ಟ್ಯಾಂಗಲ್ ಇದೆ ಅಂದ್ಕೊಳ್ಳಿ ಸ್ನೇಹಿತರೆ, ರೈಟ್. ಇದು ನಮ್ಮ ಫಿನಿಶಿಂಗ್ ಜಾಬ್, ಇದು ನಮ್ಮ ಫಿನಿಶಿಂಗ್ ಜಾಬ್. ಸೊ ಇದರ ಮೇಲೆ ನಾನು ರೋ ಮಟೀರಿಯಲ್ ಅಪ್ಲೈ ಮಾಡಬೇಕು. ರೋ ಮಟೀರಿಯಲ್ ಅಂದರೆ ಕಚ್ಚಾ ವಸ್ತು. ಸೊ ನಾವು ಶಾಪಿಂದ ತೊಗೊಂಬರ್ತೀವಿ ರೋ ಮಟೀರಿಯಲ್. ಅವಾಗ ಇದನ್ನು ಸೆಲೆಕ್ಷನ್ ಮಾಡ್ಕೊಂಡು ಎಂಡ್ ಸೆಲೆಕ್ಷನ್ ಮಾಡಿ. ಸೊ ಇದನ್ನು ಇಲ್ಲಿ ಸೆಂಟರ್ ಪಾಯಿಂಟ್ ಸೆಲೆಕ್ಷನ್ ಮಾಡ್ಕೊಂಡು ನಿಮಗೆ ಎಕ್ಸಸ್ ನಿಮಗೆ ಎಷ್ಟು ನೋಡಿ, ಇವಾಗ ಎಕ್ಸಸ್ ಇದೆಲ್ಲ ನಮಗೆ ರಫಿಂಗೋಸ್ಕರ ಯೂಸ್ ಮಾಡ್ತೀವಿ ಎಕ್ಸಸ್. ಸೊ ಇದನ್ನು ಪ್ರೋಗ್ರಾಮಲ್ಲಿ ನಿಮ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಈ ರೀತಿ ಬೌಂಡಿಂಗ್ ಬಾಕ್ಸ್ ಅಂತ ನೀವು ಶಾಪಿಂದ ಏನು ತೊಗೊಂಬರ್ತೀರಲ್ಲ, ಸೊ ಶಾಪಿಂದ ಒಂದು ಮಟೀರಿಯಲ್ ತೊಗೊಂಬರ್ತೀರಿ. ಸೊ ನನಗೆ ಫಿನಿಶಿಂಗ್ 100 ಬೇಕಂದರೆ 110 ತೊಗೊಂಬರ್ತೀನಿ, 5 mm ನಮ್ಗೆ ರಫಿಂಗೋಸ್ಕರ ಯೂಸ್ ಮಾಡ್ತೀವಿ. ಸೊ ಅಲ್ಲಿ ಯೂಸ್ ಆಗುತ್ತೆ. ಸೊ ಇವೆಲ್ಲ ನಿಮಗೆ ಟರ್ನಿಂಗ್ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ, ರೈಟ್. ಸೊ ನೀವು ಪ್ಲೀಸ್ ಲೈಕ್ ಮಾಡ್ತಾಯಿಲ್ಲ ಆ್ಯಂಡ್ ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಡೋಂಟ್ ಮಿಸ್.